ಎಲ್ಲರಿಗೂ ನಮಸ್ಕಾರ. ನಾನು ಸೌಜನ್ಯ. ನೋಡ್ರಿ, ನಾವು ಮುಂಬೈ ಒಳಗಿರುವಂಥ ವಸೈ ಸ್ಟೇಷನ್ ರೀ. ಇದು ಭಾರಿ ದೊಡ್ಡ ಸ್ಟೇಷನ್ ರೀ. ಇಲ್ಲಿ ಲೋಕಲ್ ಟ್ರೈನ್ ಜಾಸ್ತಿ ಇರ್ತಾವೆ ಅಂಥೇಳಿ ನಾವು ಬಂದೀವ್ರಿ. ಇದು ನಮ್ಮ ಮನೆಯಿಂದ ಒಂದು 20 ನಿಮಿಷದ ದಾರಿ ಐತ್ರಿ. ಆಟೋ ಒಳಗೆ ಬಂದೀವಿ. ಈಗ ಟ್ರೈನ್ನಾಗ ಒಂದು ಸ್ವಲ್ಪ ಲೋಕಲ್ ಟ್ರೈನ್ ಒಳಗೆ ಹೋಗ್ಬೇಕು, ಒಟ್ಟು ಹೋಗಿಲ್ಲ ಅಂಥೇಳಿ ಬಂದೀವಿ. ಅಂದ್ರೆ ನಮ್ಮ ಮನೆಯವರು ಜಾಸ್ತಿ ಹೋಗ್ಯಾರ, ನಾನು ನಮ್ಮ ಶ್ರೀಶಾ ಹೋಗಿಲ್ಲ. ನಾವು ಬಂದಿದ್ದು ಫಸ್ಟ್ ಟೈಮ್. ನೋಡ್ರಿ ಹೆಂಗಿರ್ತೈತಿ, ನೀವು ನೋಡ್ರಿ ಮುಂಬೈ ಒಳಗಿರುವಂಥ ಲೋಕಲ್ ಟ್ರೈನ್. ನೋಡ್ರಿ, ಟೋಟಲ್ ಮುಂಬೈ ಒಳಗೆ 2,500 ಲೋಕಲ್ ಟ್ರೈನ್ ಅದಾವಂತ್ರಿ. ಯಾಕೆ ಅಷ್ಟು ಅದಾವಪ್ಪ ಅಂತಂದ್ರೆ ಇಲ್ಲಿ ಏರಿಯಾಗ ಒಂದೊಂದು ಸ್ಟೇಷನ್ ಅದಾವ್ರಿ. ಹೀಗಾಗಿ ಮತ್ತು ಟ್ರೈನ್ ಅಷ್ಟು ಇರಬೇಕಲ್ರಿ. ನೋಡ್ರಿ, ನಿಮಗೆ ಕಾರಾಕತ್ತಿರ್ಬೇಕು ಜನ ಎಷ್ಟು ನಿಂತಾರ. ಸಂಡೇ ಅಲ್ರಿ, ಹೀಗಾಗಿ ಭಾಳ ಜನ ಇರ್ತಾರೆ ರೀ ಇಲ್ಲಿ ಮುಂಬೈ ಒಳಗೆ. ಲೋಕಲ್ ಟ್ರೈನ್ ಭಾರಿ ಅಂದ್ರೆ ಭಾರಿ ಅನುಕೂಲ ನೋಡ್ರಿ ಮಂದಿಗೆ. ಈಗ ನಾವು ಟ್ಯಾಕ್ಸಿ ಮತ್ತು ಆಟೋದಾಗ ಹೋಗೋದಕ್ಕಿಂತ ಲೋಕಲ್ ಟ್ರೈನ್ಯಾಗ ಹೋಗೋದು ಭಾರಿ ಬೆಸ್ಟ್ ರೀ. ಯಾಕಂದ್ರೆ ರೊಕ್ಕ ರೇಟ್ ಕಡಿಮೆ ಇರ್ತೈತಲ್ರಿ, ಹೀಗಾಗಿ ಭಾರಿ ಬೆಸ್ಟ್ ರೀ. ಮತ್ತು ಟ್ರೈನ್ಯಾಗ ಹೋಗೋದು ಅನುಕೂಲ ಎಷ್ಟು ಐತಿ ಅಷ್ಟು ಅನಾನುಕೂಲನೂ ಐತಿ ನೋಡ್ರಿ. ಟ್ರೈನ್ಯಾಗ ಹೋಗ್ಬೇಕಂದ್ರೆ ಭಾರಿ ಅಂದ್ರೆ ಭಾರಿ ಹುಷಾರಿಂದ ಹೋಗ್ಬೇಕ್ರಿ. ಯಾವಾಗ ಏನಾಗುತ್ತಂತ ಗೊತ್ತಿರಂಗಿಲ್ಲ ರೀ. ಅಷ್ಟೇ ಇಲ್ಲಿ ಮುಂಬೈ ಲೋಕಲ್ ಟ್ರೈನ್ ಒಳಗೆ ಅಷ್ಟೇ ಕಳ್ತನೂ ಆಕ್ಕವಂತ ನಾವು ಕೇಳ್ಪಟ್ಟೀವ್ರಿ. ಕೇಳೋದು ಅಷ್ಟೇ ಅಲ್ಲ, ನಮ್ಮ ಮನೆಯವರು ಎಷ್ಟೋ ಮೊಬೈಲು ಪರ್ಸು ತೊಗೊಂಡಾರಂತ. ನೋಡ್ರಿ, ಬಂತು ಟ್ರೈನ್. ಈಗ ನಾವು ಒಂದು 3-4 ಟ್ರೈನ್ ಮಿಸ್ ಮಾಡ್ಕೊಂಡಿವ್ರಿ. ಇದು 5ನೇ ಟ್ರೈನ್ ರೀ. ಇಲ್ಲಿ 5 ನಿಮಿಷಕ್ಕೊಮ್ಮೆ ಟ್ರೈನ್ ಇರ್ತಾವ್ರಿ. ಟ್ರೈನಿಂದ ಏನು ಟೆನ್ಷನ್ ಇಲ್ಲರಿ. ಇಲ್ಲಿ ಆರಾಮ್ ನಿಂತು ಹೋಗ್ಬೋದು. ನೋಡ್ರಿ, ಇಲ್ಲಿ ಜನ ಎಷ್ಟು ಅದಾರ. ಇಷ್ಟು ಜನ ನೋಡಿ ನನಗೆ ಖರೇನ ಗಾಬರಿ ಆತ್ರಿ. ಏನಪ್ಪ ಇದಿಷ್ಟು ಜನ ಅದಾರಲ್ಲ ಅಂಥೇಳಿ. ನೋಡ್ರಿ, ನಾವು ಫೈನಲಿ ಟ್ರೈನ್ ಒಳಗೆ ಹತ್ತಿದ್ವಿ. ನೀ ಏನು ಹತ್ತಬೇಡ, ಅವರ ಹತ್ತಿಸ್ತಾರೆ ನಿನ್ನ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ನಾವು ಹತ್ತೇ ಬಿಡೋಣ ಅಂತೇಳಿ ಹತ್ತೇ ಬಿಟ್ಟಿವ್ರಿ. ಸೀಟ್ ಅಂತರೂ ಸಿಗಲಿಲ್ಲ, ಒಂದೇ ಸೀಟ್ ಸಿಕ್ಕಿದ್ರಿ. ಅದರೊಳಗೆ ನಾನು ನಮ್ಮ ಶ್ರೀಶಾ ಕುಂತಿದ್ವಿ. ಭಾರಿ ಗದ್ಲಂದ್ರೆ ಗದ್ಲಿತ್ತ. ನಿಮಗೆ ಕಾಣಕತ್ತಿರ್ಬೋದು ಮಂದಿ ಒಬ್ಬರ ಮ್ಯಾಗ ಒಬ್ಬರು. ಯಪ್ಪ, ನನಗೆ ನೋಡಿ ಗಾಬರಿನ ಆತ್ರಿ. ನೋಡ್ರಿ, ನಾವು ಎಲ್ಲಿ ಬಂದು ಯಾವ ಸ್ಟೇಷನ್ದಾಗ ಬಂದೀವಂದ್ರೆ ಈಗ ಚರ್ಚ್ ಗೇಟ್ ಸ್ಟೇಷನ್ ರೀ. ನಾವು ಇಲ್ಲಿಂದ ಈಗ ಏನು ಮಾಡ್ಬೇಕಂದ್ರೆ ಟ್ಯಾಕ್ಸಿ ಮಾಡ್ಕೊಂಡು ಗೇಟ್ವೇ ಆಫ್ ಇಂಡಿಯಾ ನೋಡಕ್ಕೆ ಹೋಗ್ಬೇಕ್ರಿ. ಯಾಕಂದ್ರೆ ಆಟೋಕ್ಕೆ ಅಲಾವ್ ಇಲ್ಲಂತ್ರಿ ಆ ಏರಿಯಾದಾಗ. ಹೀಗಾಗಿ ನಾವು ಟ್ಯಾಕ್ಸಿ ಮಾಡಿಕೊಂಡು ಗೇಟ್ವೇ ಆಫ್ ಇಂಡಿಯಾ ನೋಡಕ್ಕೆ ಹೋದೀವ್ರಿ. ನೋಡ್ರಿ, ನಾವು ಫೈನಲಿ ಎಲ್ಲಿ ಬಂದೀವಪ್ಪ ಅಂದ್ರೆ ನೋಡ್ರಿ, ಇದು ಗೇಟ್ವೇ ಆಫ್ ಇಂಡಿಯಾ ಇರೋ ಜಾಗ ರೀ. ಇಲ್ಲಿ ಟಿಕೆಟ್ ಅದು ಏನೂ ಇದ್ದಿದ್ದಿಲ್ಲ ರೀ. ಒಳಗೆ ಎಂಟ್ರೆನ್ಸ್ ಫೀ ಅದು ಏನೂ ಇಲ್ಲ. ಹೀಗಾಗಿ ನಮ್ಮನ್ನು ಅವರು ಬ್ಯಾಗ್ ಅದು ಎಲ್ಲ ಚೆಕ್ ಮಾಡಿ ನಮ್ಮನ್ನು ಒಳಗೆ ಬಿಟ್ಟಾರೆ. ಹೀಗಾಗಿ ನೋಡ್ಬೇಕಂತ ಹೇಳಿ ಬಂದೀವಿ. ನೋಡ್ರಿ, ನಿಮಗೆ ಜನ ಎಷ್ಟು ಕಾಣಕತ್ತಿರ್ಬೇಕು. ಭಾಳ ಅಂದ್ರೆ ಭಾಳ ಗದ್ಲಿತ್ರಿ. ನೋಡ್ರಿ, ಗೇಟ್ವೇ ಆಫ್ ಇಂಡಿಯಾನ 1911ರಾಗ ಕಟ್ಟಾಕ ಸ್ಟಾರ್ಟ್ ಮಾಡಿದ್ರಂತ. ಅದ್ರದ್ದು ಮುಗಿದಿದ್ದು 1924ರಾಗಂತ್ರಿ. ನೋಡ್ರಿ, ಅಲ್ಲಿ ನಿಮ್ಗೆ ತಾಜ್ ಹೋಟೆಲ್ ಕಾಣಕತ್ತೈತಿ. ತಾಜ್ ಹೋಟೆಲ್ ಯಾರ್ದು ಅಂಥೇಳಿ ಎಲ್ಲರಿಗೂ ಗೊತ್ತೈತಿ, ರತನ್ ಟಾಟಾ ಅವ್ರದ್ದು. ಮತ್ತು ತಾಜ್ ಹೋಟೆಲ್ನಾಗ 2008 ನವಂಬರ್ 26 ರೀ. ಆ ದಿನ ಎಲ್ಲರಿಗೂ ಗೊತ್ತೇ ಇರಬೇಕು, ಬಾಂಬು ಬ್ಲಾಸ್ಟ್ ಆಗಿದ್ದ ದಿನ ರೀ. ಅದು ನಮ್ಮ ಭಾರತಕ್ಕೆ ಒಂದು ಕರಾಳವಾದ ದಿನ ನೋಡ್ರಿ. ಹೀಗಾಗಿ ಅದನ್ನು ಅಲ್ಲಿ ಸ್ವಲ್ಪ ಮಾತಾಡ್ಕೊತ ನಿಂತು ಅಲ್ಲಿ ಒಂದು ಸ್ವಲ್ಪ ಎಲ್ಲ ವಿಡಿಯೋ ಮತ್ತು ಫೋಟೋ ಅದು ಎಲ್ಲ ತಕ್ಕೊಂಡು ಬಂದೀವ್ರಿ. ಇಲ್ಲಿ ನೋಡ್ರಿ, ಅದರ ಗೇಟ್ವೇ ಆಫ್ ಇಂಡಿಯಾ ಬಾಜುನ ಅರಬ್ಬಿ ಸಮುದ್ರ ರೀ. ಇದು ಸಮುದ್ರ ಕಾಣಕತ್ತಿರ್ಬೇಕು ನಿಮಗೆ. ಭಾರಿ ದೊಡ್ಡ ಸಮುದ್ರ ರೀ. ಇಲ್ಲಿ ಈ ಸಮುದ್ರ ಒಳಗೆ 1 ತಿಂಗಳ ಹಿಂದೆ ಒಂದು ಬೋಟ್ ಮುಳುಗಿ ಬಿಟ್ಟಿತ್ತಂತ್ರಿ. ಆ ಬೋಟ್ ಒಳಗೆ ಏನಿಲ್ಲ ಅಂದ್ರೂ 48 ಮಂದಿ ಇದ್ರಂತ್ರಿ. 48 ಮಂದಿನೂ ಸತ್ತಾರಂತ ನೀವೆಲ್ಲರೂ ಕೇಳ್ಪಟ್ಟಿರ್ಬೇಕು. ಇದನ್ನು ನಾವು ಇಲ್ಲಿ TV ಒಳಗೆ ನೋಡಿದೀವ್ರಿ. ಹೀಗಾಗಿ ನಾವು ಬೋಟಿಂಗ್ ಅದು ಹೋಗಲಿಲ್ಲ. ಯಾಕಂದ್ರೆ ಸ್ವಲ್ಪ ಮನುಷ್ಯಾಗ ಅಂಜಿಕೆ ಅನ್ನೋದು ಇರ್ತೈತಲ್ರಿ, ಹೀಗಾಗಿ ಹೋಗಲಿಲ್ಲ. ಅಲ್ಲೆಲ್ಲ ನೋಡ್ಕೊಂಡು ಬಂದೀವ್ರಿ. ನಾವು ಅಲ್ಲಿ ಒಂದು ಜಾಗಕ್ಕೆ ಬರೋಟ್ಗೆನ ಇಲ್ಲಿ ಏನಾಗಿತ್ತು ರೀ, ಫಿಲಮ್ ಶೂಟಿಂಗ್ ಮಾಡಾಕತ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಎಲ್ಲರೂ ಒಂದು 10 ನಿಮಿಷ ನಿಂದ್ರು ಅಂಥೇಳಿ ನಮಗೆ ಎಲ್ಲರಿಗೆ ಅಲ್ಲಿ ಸೈಡಿಗೆ ನಿಂದ್ರಿಸಿದ್ರಿ. ನಾವು ಅಲ್ಲೇ ಸೈಡಿಗೆ ನಿಂತ್ವಿ. ನೋಡ್ರಿ, ಈಗ ನಾವು ಲೋಕಲ್ ಟ್ರೈನ್ ಒಳಗೆ ಬಂದ್ವಿ. ಈಗ ಬಿಜಾಪುರಿಂದ ಬಾಗಲಕೋಟೆಗೆ ಎಷ್ಟು ಆಗುತ್ತಲ್ರಿ, 2 ತಾಸು ಜರ್ನಿ ಮಾಡ್ಕೊಂಡು ನಾವು ಗೇಟ್ವೇ ಆಫ್ ಇಂಡಿಯಾ ನೋಡಕ್ಕೆ ಬಂದೀವ್ರಿ. ಭಾಳ ಅಂದ್ರೆ ಭಾಳ ಸುಸ್ತಾಗೈತ್ರಿ. ಈಗ ಹೋಗ್ಬೇಕಂದ್ರೂ 2 ತಾಸು ಬೇಕು ರೀ ನಮಗೆ. ಹೀಗಾಗಿ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.